ಯಾವತ್ತೂ ಇಲ್ಲದೇ ಇರೋ ಮಳೆ ಇವತ್ತೇ ಬರ್ತೈತೆ. ಪಾಪ ನಿಧಿ. ಇದೆಲ್ಲ ರೇಷನ್ ಹಬ್ಬಕ್ಕೆ ನನಗೆ ಫ್ರೀಯಾಗಿ ಸಿಕ್ಕಿದ್ದು. ನಾನು ಹೇಳೋ ಅವಳು ರಾಕ್ಷಸಿ ಥರ ಗದ್ರಿಸಿರ್ಬೋದು ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ಇದೊಂದು ಚಿಕ್ಕ ಬಟ್ಟೆ ಶಾಪಿಂಗು ನಿಧಿಗೋಸ್ಕರ. ಇದು ಕಚ್ಚಗುಳಿ ಆಟ ತುಂಬ ಇಷ್ಟ, ನಿಧಿ ಫೇವ್ರೆಟ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡತಿಯನು. ನನ್ನ ಮಗಳಿಗೆ 3 ದಿನದಿಂದ ಜ್ವರ ಇದೆ. ಮೇಡಮ್ ಅವರು ನನ್ನ ಜೊತೆ ಇರಲ್ಲ ಅನ್ನೋದಕ್ಕೆ ಇವತ್ತು ರಜೆ ಹಾಕಿದ್ದೀನಿ. ಇಡೀ ಹೋಲ್ ಡೇ ನಮ್ಮ ಮೇಡಮ್ ಅವ್ರ ಜೊತೆ ಇರೋದಂತೆ. ಗೇಮ್ ತೋರಿಸ್ತಾಳಂತೆ. ಇವತ್ತು ಇಡೀ ದಿನ ಮೇಡಮ್ ಅವ್ರ ಜೊತೆ ಆಟ ಆಡಿಕೊಂಡು ಅವ್ರು ಎಲ್ಲಿ ಕೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಪ್ರಾಮಿಸ್ ಮಾಡಿರೋದ್ರಿಂದ ಅವ್ರ ಜೊತೆ ಈ ಥರ ಗೇಮ್ಗಳೆಲ್ಲ ಆಟ ಆಡಬೇಕಾಗಿದೆ. ಮತ್ತು ಅವರಿಗೆ ಹುಷಾರಿಲ್ಲದೆ ಇರೋದ್ರಿಂದ ನಾವೇನು ಅವರಿಗೆ ಇಲ್ಲ ಅಂತ ಹೇಳಂಗಿಲ್ಲ. ಸೊ ಆಟ ಆಡಲೇಬೇಕಾಗಿದೆ. ಅಲ್ಲಿ ಹಿಡ್ಕೊಂಡು ಮಾಡೋದು ಅದೇ ಮುಖ ನೋಡ್ರಿ, 2 ದಿನಕ್ಕೆ ಹೆಂಗಾಗೋಗೈತಿ. ಸೂಪರ್ ಆಗಿದೆ. ಸುಬ್ಬಿ ಗೊಣ್ಣೆ ಕುರ್ಕಿ ಮಾಡೋ. ಯಾರು ಹೇಳ್ಕೊಳ್ಳೋದಲ್ಲ, ಮಾಡಬೇಕು. ಇದೊಂಥರ ಈ WWE ಫೈಟ್ ಮಾಡಿಸ್ತಾರಲ್ಲ, ಆ ಥರ ಇವ್ರ ಮೇಡಮ್ ಅವ್ರಿಗೆ ನಾವು ಹಾಸಿಗೆ ಮೇಲೆ ಎತ್ತಿ ಎಸೆಯೋದು. ಅದ್ರಲ್ಲಿ ತುಂಬ ಫನ್ ಬರುತ್ತಂತೆ ಅವರಿಗೆ. ಇದು ಎಲ್ಲ ಗೇಮ್ ಆಯಿತು. ಇವಾಗ ಈ ಕಚ್ಚಗುಳಿ ಇಡೋ ಗೇಮು ಸ್ಟಾರ್ಟು. ಇದನ್ನು ಆಡಿಸ್ಬೇಕಂತೆ. ನಮಗೆ ಇದನ್ನು ಆಡಿಸಿ ಸಾಕಾಗೋಗುತ್ತೆ. ನಮಗೆ ಭಯ, ಏನಾದರೂ ಉಗ್ರೆಲ್ಲ ಕುಯ್ಕೊಂಡ್ಬಿಟ್ರೆ ಈಗ ಚಕ್ಕುಗುಳಿ ಕೊಡಬೇಕಾದ್ರೆ ಅಂತ. ಬಟ್ ಅವ್ರು ಕೇಳಲ್ಲ, ಇದೇ ಗೇಮ್ ಚಂದ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನನಗೆ ಹಬ್ಬದ ಪ್ರಯುಕ್ತ ಯುಗಾದಿಗೆ ಎಷ್ಟೊಂದು ಫ್ರೀ ರೇಷನ್ ಸಿಕ್ಕಿತ್ತು ಗೊತ್ತಾ. ಅದೆಲ್ಲ ತಂದುಕೊಟ್ಟು ಅವರು 2 ದಿನ ಆಗಿತ್ತು. ಇವಾಗ ಜೋಡಿಸ್ಕೊತಾ ಇದ್ದೀನಿ, ಹೆಂಗೋ ರಜೆ ಹಾಕಿದ್ನಲ್ಲ ಅಂತ ಹೇಳ್ಬಿಟ್ಟು. ಇದೆಲ್ಲ ಫುಲ್ ಫ್ರೀಯಾಗಿ ಸಿಕ್ಕಿದ್ದು ನನಗೆ, ಹಂಗಂತ ಅಂದ್ಕೋಬೇಡಿ. ಯಾಕಂದರೆ ಆ್ಯಕ್ಚುಲಿ ಇದನ್ನು ನಾನು ತಿಂಗಳ ದುಡ್ಡು ಕಟ್ಟಿದ್ದೆ, 500. ಅವರು 12 ತಿಂಗಳಾದಮೇಲೆ ಇವಾಗ ರೇಷನ್ ಎಲ್ಲ ಕೊಟ್ಟಿದ್ದಾರೆ. ನನಗೇನೋ ಒಂಥರ ಖುಷಿ ಇದನ್ನೆಲ್ಲ ಜೋಡ್ಸೋಕ್ಕೆ. ಎಷ್ಟೊಂದು ರೇಷನ್ ಬಂದಿದೆ ಅಂತ. 500 ರೂಪಾಯಿ ಇಟ್ಕೊಂಡು ನಾನು 1 ವರ್ಷ ಆದಮೇಲೆ ಹಬ್ಬಕ್ಕೆಲ್ಲ ರೇಷನ್ ತೊಗೊಳ್ಳೋ ಸೀನೆಲ್ಲ ಇರಲಿಲ್ಲ. ಸೊ 500 ರೂಪಾಯಿ ಎಲ್ಲ ಖರ್ಚಾಗೋಯ್ತು ಅನ್ನೋ ಥರ ಕಟ್ಟಿದ್ದಕ್ಕೆ ಒಂದೇ ಸಲ ಇಷ್ಟು ರೇಷನ್ ಬಂತು. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನಾನು ಈ ಥರ ಕಟ್ಟಿದ್ದು. ಒಂಥರ ಖುಷಿ ಆಯಿತು. ಎಷ್ಟೊಂದು ರೇಷನ್ ಸಿಕ್ಕಿದೆ ನೋಡಿ. ಐ ಆಮ್ ವೆರಿ ಹ್ಯಾಪಿ. ಎಷ್ಟೊಂದು ರೇಷನ್ ಸಿಕ್ಕಿದೆ ಅಲ್ಲ. ನಿಮಗೂ ಯಾವತ್ತಾರು ಈ ಥರ ಕಟ್ಟಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ನನಗಂತೂ ಇದು ಫಸ್ಟ್ ಟೈಮ್ ಅಪ್ಪ. ನಮ್ಮ ಮೇಡಮ್ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ಮಾಡೋದು, 1 ಅವರಿಂದ ರೆಡಿಯಾಗಿ ಕೂತಿದ್ರು. ಯಾವತ್ತೂ ಇಲ್ಲದೇ ಇರೋ ಮಳೆ ಇವತ್ತೇ ಬರ್ತೈತೆ. ಪಾಪ ನಿಧಿ.
ಆ್ಯಕ್ಚುಲಿ ಅವಳು ನನಗೆ ಹೇಳ್ತಾ ಇದ್ಲು, ಅಮ್ಮ ನೀನು ಮೊನ್ನೆ ನನಗೆ ಗದರಿಸಿದ್ದಕ್ಕೆ ನಾನು ಭಯ ಪಟ್ಕೊಂಡು ನನಗೆ ಜ್ವರ ಬಂದಿದೆ ಅಂತ. ಸರಿ ಹೋಗ್ಲಿ, ನಾನೇನೋ ರಾಕ್ಷಸಿ ಥರ ಗದರಿಸಿರ್ಬೋದು, ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆಂಜನೇಯನ ಹತ್ರ ತಾಯ್ತ ಹಾಕಿಸ್ಕೊಂಡು ಇಲ್ಲಿ ಮಾರಿಯಮ್ಮ ಟೆಂಪಲ್ ಹತ್ರ ದೇವ್ರ ಹತ್ರ ನೀರು ಹಾಕಿಸ್ಕೊಂಡು ಕರ್ಕೊಂಬರೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ಮೇಡಮ್ ಅಲ್ಲಿ ಹೋದ್ಮೇಲೆ ಜ್ವರ ಎಲ್ಲ ಹೊರ್ಟೋಯ್ತು. ನಡೀರಿ ನನಗೆ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬರೋಣ, ಇವತ್ತೇ ಹೋಗೋಣ ಅಂತ ಹೇಳಿ ಹಠ ಮಾಡ್ಕೊಂಡು, ನಾನು ಬೇಡಮ್ಮ ಮೈ ಬಿಸಿ ಇದೆ ಇವತ್ತು ಹೋಗೋದು ಬೇಡ ಅಂತಂದರೂ ಕೇಳಲಿಲ್ಲ. ಮತ್ತೆ ಅಲ್ಲಿಂದ ಬಟ್ಟೆ ಶಾಪಿಂಗ್ಗೆ ಅವ್ರ ಅಪ್ಪನ ಡ್ಯೂಟಿ ಮುಗಿಸ್ಕೊಂಡು ಒಟ್ಟಿಗೆ ಹೋದ್ವಿ. ಅಲ್ಲಿಗೆ ಹೋಗೋ ತನಕ ಹಿಂಸೆ ಕೊಟ್ಕೊಂಡು ಕರ್ಕೊಂಡು ಹೋದ್ಲು. ಆಮೇಲೆ ನೋಡಿದರೆ ಗಾಡಿ ಆಫು, ಅಲ್ಲೇ ಸುಸ್ತಾಗಿ ಅಮ್ಮ ನನಗೇನು ಬೇಡ ಹೋಗೋಣ ನಡಿ ಹಂಗೆ ಅಂತ ಅಲ್ಲೇ ಮುಖ ಸಪ್ಪೆ ಮಾಡ್ಕೊಂಡು ಕೂತಿದ್ಲು. ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಸ್ವಲ್ಪ ಬಟ್ಟೆಗಳು ಎತ್ಕೊಂಡು ಪಟ ಪಟ ಅಂತ ಬಿಲ್ ಹಾಕಿಸ್ಕೊಂಡು ಹೊರಟ್ವಿ. ನೋಡಿ ಮುಖ ಹೆಂಗಾಗಿದೆ ಅಂತಂದರೆ ಅವಳಿಗೆ ಎಷ್ಟು ಹಿಂಸೆ ಮಾಡಿ ಕರ್ಕೊಂಬಂದ್ಲು, ಇವಾಗ ಏನು ಬೇಡ ಹೋದ್ರೆ ಸಾಕು ಅನ್ನೋ ಥರ ಆಗಿದೆ. ಆಲ್ರೆಡಿ ಅಲ್ಲೇ ಚಳಿ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಅಮ್ಮ ನಂಗೆ ಬೇಡ ನಡಿ ಅಂತ. ಅವಳಿಗೆ ಜ್ವರ ಸ್ಟಾರ್ಟ್ ಆಗಿದ್ದಕ್ಕೂ ಮತ್ತೆ ನಾವು 2 ವೀಲರಲ್ಲಿ ಬಂದ್ವಿ. ನೋಡಿ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು, ಅವಳ ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು. ಮೇಡಮ್ ಪಾಪ ತುಂಬ ಸುಸ್ತಾಗಿ ಹೋಗಿದೆ. ಮನೆಗೆ ಬಂದು ನನಗೆ ಊಟನೂ ಬೇಡ ಏನೂ ಬೇಡ ಅಂತ ಹೇಳಿ ಮಲಗಿದ್ಲು. ಆದ್ರೂ ಸ್ವಲ್ಪ ಟಾನಿಕ್ ಎಲ್ಲ ಹಾಕ್ಬಿಟ್ಟು ಮಲಗಿಸಿದ್ವಿ. ಆಲ್ಮೋಸ್ಟ್ ಟೈಮೇ ಆಗೋಗಿತ್ತು. ಅವಳ ಜೊತೆ ಕುಣ್ಕೊಂಡು ಹೋಗಿದ್ದಕ್ಕೆ ಆಲ್ರೆಡಿ 10 ಗಂಟೆ ಮೇಲೆ ಆಗೋಯ್ತು. ಸರಿ, ಮತ್ತೆ ಸಿಗುವ. ಗುಡ್ ನೈಟ್. ಇದು ಇವತ್ತಿನ ನನ್ನ ಮಗಳ ಜೊತೆ ನಾನು